ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಗರಿಗೆದರ್ತಾ ಇದೆ ಚಟುವಟಿಕೆ. ಕುತೂಹಲವನ್ನ ಮೂಡಿಸ್ತಾ ಇದೆ ಕೇಂದ್ರ ಬಿಜೆಪಿ ನಾಯಕರ ನಡೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಗರಿಗೆದರಿದೆ ಚಟುವಟಿಕೆಗಳು. ಕುತೂಹಲವನ್ನ ಮೂಡಿಸ್ತಾ ಇದೆ ಕೇಂದ್ರ ಬಿಜೆಪಿ ನಾಯಕರ ನಡೆ. 30ಕ್ಕೂ ಹೆಚ್ಚು ನಾಯಕರ ಜೊತೆಯಲ್ಲಿ ಚರ್ಚೆ ಮಾಡ್ತಿದ್ದಾರೆ ಲೀಡರ್ಸ್. ಶಿವಪ್ರಕಾಶ್ ಬೈಜಯಂತ್ ಪಾಂಡಾ ಅವರಿಂದ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಪರ ವಿರೋಧಿಗಳ ಅಭಿಪ್ರಾಯವನ್ನು ಕೂಡ ಆಲಿಸಿದ್ದಾರೆ ನಾಯಕರು. ಜಾರಕಿಹೊಳಿ ಅವರನ್ನ ಕರೆಸಿ ಚರ್ಚೆಯನ್ನ ಕೂಡ ಮಾಡಿರುವಂಥದ್ದು ಕೇಂದ್ರದ ನಾಯಕರು. ಸಂಜೆ 7 ಗಂಟೆಗೆ ಅರವಿಂದ ಲಿಂಬಾವಳಿ ಅವರನ್ನ ಕರೆಸಿ ಚರ್ಚೆಯನ್ನ ಕೂಡ ಮಾಡಲಾಗುತ್ತೆ. ಬಹಳಷ್ಟು ಬೆಳವಣಿಗೆ ಆಗ್ತಾ ಇದೆ, ಚಟುವಟಿಕೆಗಳಾಗ್ತಾ ಇದೆ, ಗರಿಗೆದರ್ತಾ ಇದೆ, ಚರ್ಚೆಗಳನ್ನು ನಡೆಸಲಾಗ್ತಾ ಇದೆ, ಸಭೆಗಳನ್ನು ಮಾಡಲಾಗ್ತಾ ಇದೆ. ಪರ ವಿರೋಧಿಗಳ ಅಭಿಪ್ರಾಯವನ್ನು ಕೂಡ ಈಗಾಗಲೇ ಆಲಿಸ್ತಾ ಇದ್ದಾರೆ. ಮುಂದಿನ ಚುನಾವಣೆಗೆಲ್ಲ ರೆಡಿ ಮಾಡ್ಕೊಳ್ಬೇಕಲ್ಲ. ಜಾರಕಿಹೊಳಿ ಅವರನ್ನು ಕೂಡ ಕರೆಸಿ ಚರ್ಚೆಯನ್ನು ನಡೆಸಿದ್ದಾರೆ ಕೇಂದ್ರದ ನಾಯಕರು. ಭಿನ್ನಾಭಿಪ್ರಾಯ ಬಹಳಷ್ಟಿದೆ. ಈಗಾಗಲೇ ಬಿಜೆಪಿ ನಾಯಕರಲ್ಲಿ ಮೂರು ಬಣ. ಒಂದು ಮನೆ ಒಂದು ಬಾಗಿಲು ಅನ್ನಂಗಿಲ್ಲ ಇಲ್ಲಿ. ಒಂದು ಮನೆಗೆ ಮೂರು ಬಾಗಿಲು, ಅದರಲ್ಲೂ ಮೂರು ಬಾಗಿಲು ಮಾಡಿಕೊಂಡ್ರೆ ಅದು ಅದೃಷ್ಟ ಅಲ್ಲ ಅಂತಲೂ ಕೂಡ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿಯೂ ಹೇಳ್ತಾರೆ. ಇಲ್ಲಿ ಮೂರು ಬಾಗಿಲಾಗಿ ಕೂತಿದೆ. ಸೊ ಈಗಾಗಲೇ ಪಕ್ಷ ಸಂಘಟನೆ ಮಾಡಬೇಕು, ಮುಂದಿನ ಎಲೆಕ್ಷನ್ಗೆ ರೆಡಿ ಆಗಬೇಕು. GB ಎಲೆಕ್ಷನ್ ಬರ್ತಾ ಇದೆ. ಸೊ ಯಾರೆಲ್ಲ ಸಮಸ್ಯೆಗಳಿದೆ ಅಥವಾ ಭಿನ್ನಮತ ಇದೆ, ವೈಮನಸ್ಸಿದೆ, ಅದೆಲ್ಲ ಸರಿಪಡಿಸ್ಬೇಕೀಗ. ಸಂಘ ಮೂಲದ ನಿಷ್ಠಾವಂತ ಅರವಿಂದ ಲಿಂಬಾವಳಿ ಬರುವವರೆಗೂ ಕೂಡ ವೆಯ್ಟ್ ಮಾಡಿದ್ರು ವಿಜಯೇಂದ್ರ ಅವರು. ಲಿಂಬಾವಳಿ ಅವರ ಜೊತೆಯಲ್ಲಿ ಕೆಲಕಾಲ ಚರ್ಚೆಯನ್ನು ಕೂಡ ಮಾಡಿದ್ರು. ಬಳಿಕ ಶಿವಪ್ರಕಾಶ್ ಭೇಟಿಯಾದರು ಅರವಿಂದ ಲಿಂಬಾವಳಿ ಅವರು. ಲಿಂಬಾವಳಿ ಬರೋಕ್ಕೂ ಮುನ್ನ ಹೊರಟಿದ್ರು ಬೈಜಯಂತ್. ಶಿವಪ್ರಕಾಶ್ ಮುಂದೆ ಅಭಿಪ್ರಾಯವನ್ನು ಕೂಡ ಹೇಳಿದ್ದಾರೆ ಲಿಂಬಾವಳಿ ಅವರು. ತಮ್ಮ ಅಭಿಪ್ರಾಯಗಳನ್ನು ಈಗ ಕಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಯಾರ್ಯಾರ ಮನಸ್ಥಿತಿ ಯಾವ ರೀತಿಯಾಗಿರುತ್ತೆ ಹೇಳಲಿಕ್ಕಾಗಲ್ಲ. ಸೊ ಅವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ಬೇಕು. ಒಂದು ಕೆಲಸವನ್ನು ಈಗಾಗಲೇ ರಾಜ್ಯಾಧ್ಯಕ್ಷರು ಮಾಡ್ತಾ ಇದ್ದಾರೆ. ಭಾಳಷ್ಟು ಚರ್ಚೆಗಳು ಅಥವಾ BJP ರಾಜ್ಯಾಧ್ಯಕ್ಷರ ಆಯ್ಕೆಗೆ ಈಗಾಗಲೇ ಗರಿಗೆದರ್ತಾ ಇದೆ ಚಟುವಟಿಕೆ. ಬಳಿ ಇದು ಆಯ್ಕೆ ಮಾತ್ರ ಅಲ್ಲ, ಪಕ್ಷ ಸಂಘಟನೆಯ ಉದ್ದೇಶದಿಂದಲೂ ಕೂಡ ಮಹತ್ವದ ವಿಚಾರವಾಗಿ ಇದು ಪರಿಗಣಿಸ್ತಾ ಇದೆ. ಜೊತೆಗೆ 30ಕ್ಕೂ ಹೆಚ್ಚು ನಾಯಕರ ಜೊತೆಯಲ್ಲಿ ಕೂಡ ಚರ್ಚೆಯನ್ನು ಕೂಡ ನಡೆಸಲಾಗಿದೆ. ನೆಕ್ಸ್ಟ್ GB ಎಲೆಕ್ಷನನ್ನು ಕೂಡ ಮನಸ್ಸಿನಲ್ಲಿ ಇರಿಸಿಕೊಂಡು ಮುಂದಿನ ಒಂದು ಚುನಾವಣೆಯನ್ನು ಕೂಡ ಮನಸ್ಸಿನಲ್ಲಿ ಇರಿಸಿಕೊಂಡು ಈಗಾಗಲೇ ಗರಿಗೆದರ್ತಾ ಇದೆ ಚಟುವಟಿಕೆಗಳು BJP ಪಕ್ಷದಲ್ಲಿ.